ಸೊ ನೀವು ಇಡಿ ಐಟಿನೆಲ್ಲ ವಿರೋಧ ಪಕ್ಷದ ನಾಯಕರುಗಳು ಮನೆ ಕಾವಲು ಕಾಯಕ್ಕೆ ಬಿಟ್ಬಿಟ್ಟು ಇಲ್ಲಿ ಅಧಿಕಾರಿಗಳನ್ನ ಏನ್ ಮಾಡಕ್ ಬಿಟ್ಟಿದ್ದೀರಾ? ಇವತ್ತು ಅಮಿತ್ ಶಾ ಅವರ ಜವಾಬ್ದಾರಿ ಏನು? ಇವತ್ತು ಪ್ರಧಾನ ಮಂತ್ರಿಗಳು ಇಲ್ಲಿ ಟೆರರ್ ದಾಳಿ ಆದ್ರೆ ಅಲ್ಲೆಲ್ಲ ಬೇರೆ ದೇಶದಲ್ಲಿ ಕೂತಿರ್ತಾರೆ. ಅವತ್ತು ಪುಲ್ವಾಮಾದಲ್ಲಿ ದಾಳಿ ಆದಂತ ಸಂದರ್ಭದಲ್ಲಿ ಡಿಸ್ಕವರಿ ಚಾನೆಲ್ ಶೂಟಿಂಗ್ ಅಲ್ಲಿ ಇರ್ತಾರೆ. ಸೊ ಪ್ರಧಾನ ಮಂತ್ರಿಗೆ ಇದಿಲ್ವಾ? ಗನ್ ಹಿಡ್ಕೊಂಡು ಕೂತ್ಕೋಬೇಕಾ ಕುತ್ಕೊಂಡು ಪ್ರಧಾನ ಮಂತ್ರಿಗಳು ಬಂದು ಇದ್ ಮಾಡ್ಬೇಕ್ರಿ. ಕಮಿಷನರ್ ಈ ತರ ಬೇಜವಾಬ್ದಾರಿಯಾಗಿ ಮಾತಾಡಕ್ ಹೋಗ್ಬೇಡಿ. ಆ ರೆಸ್ಪೆಕ್ಟ್ ಉಳಿಸ್ಕೊಳ್ಳಿ ದಯವಿಟ್ಟು. ಭಾಸ್ಕರ್ ಅವರು ಈ ತರ ಬಾಲಿಶವಾಗಿ ಅಂತಿದ್ದೆ. ಆಯ್ತು, ಸೂರ್ಯ ಮುಕುಂದ್ ಅವರು ಅವರ ಪಕ್ಷವನ್ನ ಡಿಫೆಂಡ್ ಮಾಡ್ಕೊಂಡು ಅವ್ರ ಪಕ್ಷದ ನಾಯಕರ ಹೇಳಿಕೆಯನ್ನ ಡಿಫೆಂಡ್ ಮಾಡ್ಕೊಂಡು ಏನ್ ಹೇಳ್ಬೇಕಿತ್ತು ಹೇಳಿದ್ದಾರೆ. ಬಟ್ ನಾವು ನಿಮ್ಮದೇ ಪಕ್ಷದ ಅಥವಾ ನಮ್ಮ ದೇಶದ ಪ್ರಧಾನಿಗಳ ಮಾತನ್ನೇ ಆಧಾರವಾಗಿ ಇಟ್ಕೊಂಡು ಪ್ರಶ್ನೆ ಕೇಳ್ತೀನಿ ಸರ್. ಎನಿ ಆಕ್ಟ್ ಆಫ್ ಟೆರರ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಆಕ್ಟ್ ಆಫ್ ವಾರ್. 24 ಗಂಟೆ ಆಗ್ತಾ ಬಂತು ಸರ್, ವೇರ್ ಇಸ್ ವಾರ್? ಆಗ್ಲಿ ಅಂತ ಬಯಸ್ತಾ ಇಲ್ಲ ನಾನು. ವಾಟ್ ಇಸ್ ದ ರೆಸ್ಪಾನ್ಸ್? ವಾಟ್ ಇಸ್ ದ ರಿಯಾಕ್ಷನ್? ಇಸ್ ಇಟ್ ನಾಟ್ ಅನ್ ಆಕ್ಟ್ ಆಫ್ ಟೆರರ್? ದೆಹಲಿಯಲ್ಲಿ ಆಗಿರೋದು ಉಗ್ರ ಚಟುವಟಿಕೆ ಅಂತ ಅನ್ನಿಸ್ತಿಲ್ವಾ ಈಗಲೂ ಕೂಡ? ಯು ಆರ್ ರೈಟ್. ಎನಿ ಆಕ್ಟ್ ಆಫ್ ಟೆರರ್ ಇಸ್ ಅನ್ ಆಕ್ಟ್ ಆಫ್ ವಾರ್. ಹಿಂದೆ ಸಿಂಧೂರ್ ಆಪರೇಷನ್ ಮಾಡಿದ್ರಲ್ಲ, ಇಟ್ ವಾಸ್ ಎ ಪ್ರಾಪರ್ ರಿಪ್ಲೈ. ಸೊ ಏನು ನಿನ್ನೆ ಸಾಯಂಕಾಲ ಡೆಲ್ಲಿಲಿ ಆಯ್ತಲ್ಲ, ತಕ್ಷಣವೇ ಯಾವ ವೇಗದಲ್ಲಿ ಹೋಮ್ ಮಿನಿಸ್ಟರ್ ಸ್ಪಾಟ್ ವಿಸಿಟ್ ಮಾಡೋದಿರಲಿ, NIA, NSG, FSL ಮತ್ತು ಡೆಲ್ಲಿ ಪೊಲೀಸ್ ಕಮಿಷನರ್, RAW ಎಲ್ಲರಿಗೂ ಸೇರಿಸಿ ಏನೇನು ಮಾಡಬೇಕು ಅನ್ನೋದು ಇನ್ವೆಸ್ಟಿಗೇಷನ್ ಹಸ್ ಪ್ರೋಗ್ರೆಸ್ ಸಫಿಷಿಯೆಂಟ್ಲಿ ಆಗ. ಆ್ಯಂಡ್ ಪ್ರಧಾನ ಮಂತ್ರಿ ದೇಶಕ್ಕೆ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಯಾರಿದ್ದಾರೆ ಹಿಂದೆ ಇದ್ದಾರೆ ಅವ್ರಿಗೆ ಹುಡುಕಿ ಅವ್ರಿಗೆ ನಾವು ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತ. ಲೈಕ್ ವಾಟ್ ವಿ ಡಿಡ್ ಇನ್ ಆಪರೇಷನ್ ಸಿಂಧೂರ್. ಸ್ಫೋಟಕಗಳು ಬರಬೇಕಾದ್ರೆ ಅದನ್ನ ತಡೆಗಟ್ಟುವಂತ ಕೆಲಸವನ್ನು ಕೇಳಿಸ್ಕೊಳ್ಳಿ. ಅವ್ರಿಗಂತೂ 50 ವರ್ಷದಿಂದ ತಡೆಗಟ್ಟೋದು ಅಂದ್ರೆ 2200 kg ಸ್ಫೋಟಕಗಳು ಸೀಸ್ ಆಗಿದೆ. ಅದು ತಡೆಗಟ್ಟೋದೇನೆ, ಅದ್ರ ಬಗ್ಗೆ ಕೂಡ ಮಾತನಾಡೋಣ. ಅವ್ರು ಕಂಪ್ಲೀಟ್ ಮಾಡಿ ಫಸ್ಟ್ ರಿಯಾಕ್ಷನ್ ಅವ್ರು ಕಂಪ್ಲೀಟ್ ಮಾಡಿ. ಏನು ಕಳೆದ 50 ವರ್ಷಗಳಿಂದ ಒಂದು ಸಾಫ್ಟ್ ಸ್ಟ್ಯಾಂಡ್ ಇಂಡಿಯಾದ ಇತ್ತಲ್ಲ, ವಿ ಆರ್ ಪೇಯಿಂಗ್ ದ ಪ್ರೈಸ್ ಫಾರ್ ದಟ್. ಕೇಳಿಸ್ಕೊಳ್ಳಿ ನೀವು ಆಸ್ IPS ಬೇಕಾಗಿದೆಯಾ? ಆಸ್ IPS ಆಫೀಸರ್ ಐ ಟೆಲಿಂಗ್ ಯು, ಯು ಆರ್ ನೋ ಸ್ಟ್ಯಾಂಡ್ ಆನ್ ಟೆರರ್. ನೀವು ಟೆರರಿಸ್ಟ್ ಪರವಾಗಿದ್ದೀರಾ, ಬ್ರದರ್ಸ್ ಪರವಾಗಿದ್ದೀರಿ, ನೀವು ಬಾಂಬ್ ಬ್ಲಾಸ್ಟ್ ಪರವಾಗಿದ್ದೀರಿ. ನೀವು ಯಾರು ಬಾಂಬ್ ಬ್ಲಾಸ್ಟ್ ಮಾಡ್ತಾರಲ್ಲ ಅವರೆಲ್ಲ ಬ್ರದರ್ಸ್ ಅವರು. ನೀವೇನ್ರಿ ಮಾಡಿದ್ದೀರಾ ಪೊಲೀಸ್ ಅಧಿಕಾರಿಯಾಗಿ? ಯು ಆರ್ ಎ ಫೇಲ್ಯೂರ್. ಮತ್ತೆ ಕೇಸ್ ವಾಪಸ್ ತಗೊಳ್ಳಿಸಿರಾ ನೀವು? ನಿಮಗೆ ಫಸ್ಟ್ ಆಫ್ ಆಲ್ ಕೆಲಸ ಮಾಡಿದ್ದೀರಾ? ಎಲ್ಲ ಸರ್ಕಾರಗಳು ಕೆಲಸ ಮಾಡಿದ್ದೀರಾ? ನೀವು ಮಾತಾಡುವಾಗ ಕೇಳಿಸ್ಕೊತೀನಿ. ದೇಶದ ಭದ್ರತೆ ಬಗ್ಗೆ ಮಾತಾಡ್ತಿದೀವಿ. ಇವತ್ತಾದ್ರೂ ಪರ್ಸನಲ್ ಲೆವೆಲ್ಗೆ ಹೋಗೋದು ಬೇಡ. ಅವ್ರ ಪ್ರೊಫೆಷನ್ ಏನಾದ್ರು ಇರ್ಲಿ ಸರ್. ಅಂತ ಹೇಳೋದಿದೆಯಲ್ಲ, ಇವರು ಬೇರೆ ಬೇರೆ ಸರ್ಕಾರದಲ್ಲಿ ಕೆಲಸ ಮಾಡಿರೋಂಥವ್ರು. ಬಿಜೆಪಿ ಸರ್ಕಾರದಲ್ಲೂ ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ ಸರ್ಕಾರದಲ್ಲೂ ಕೆಲಸ ಮಾಡಿದ್ದಾರೆ. ನೀವು ಸಾಫ್ಟ್ ಆಗಿತ್ತು ಅಂತ ಹೇಳಿದ್ರೆ ಅವರೇ ಮಾಡಿರುವಂತ ವಂಚನೆ ಅದು. ದಟ್ ಇಸ್ ವೈ ಐ ಆಮ್ ದ ಬೆಸ್ಟ್ ಪರ್ಸನ್. ದಟ್ ಇಸ್ ವೈ ಇವಾಗ ನೀವು ಹೇಳಿದ್ರಲ್ಲ, ಇವೆಲ್ಲ ಸರ್ಕಾರದಲ್ಲಿ ಕೆಲಸ ಮಾಡಿದಿರಾ, ಐ ಆಮ್ ದ ಬೆಸ್ಟ್ ಜಡ್ಜ್ ಆಫ್ ಆಲ್ ಯುವರ್ ಪೊಲಿಟಿಕಲ್ ಪರ್ಫಾರ್ಮೆನ್ಸ್. ಹಂಗಾರೆ ನೀವು ಫಸ್ಟ್ ಆಮ್ ಆದ್ಮಿ ಪಾರ್ಟಿಗೆ ಹೋಗಿದ್ರಲ್ಲ, ನೀವು ಯಾವ ರೀತಿ ಸ್ಮಿತಾ ಅವರೇ, ನಿಮ್ಮ ಪ್ರಶ್ನೆ ಏನಿತ್ತಲ್ಲ, ವೈ ದರ್ ಹಸ್ ಬಿನ್ ನೋ ಸಡನ್ ರಿಯಾಕ್ಷನ್ ಅಂತ. ಇನ್ವೆಸ್ಟಿಗೇಷನ್ ಹ್ಯಾಸ್ ಪ್ರೋಗ್ರೆಸ್ಡ್ ಅಟ್ ಎ ವೆರಿ ವೆರಿ ರ್ಯಾಪಿಡ್ ಪೇಸ್. ಅಂಡ್ ಹೋಮ್ ಮಿನಿಸ್ಟರ್ ಅವರು ಇಮ್ಮಿಡಿಯೇಟ್ಲಿ ಘಟನೆ ಆದ ಕೂಡಲೇ ಏನೇನು ಮಾಡಬೇಕಾಗಿದೆ, ಒಬ್ಬ ಗೃಹ ಸಚಿವರು ಮತ್ತು ಯಾವ್ಯಾವ ಅಧಿಕಾರಿಗಳು ಯಾವ್ಯಾವ ಏನೇನು ರೆಸ್ಪಾನ್ಸಿಬಿಲಿಟಿ ಇದೆ ತುರ್ತಾಗಿ ಎಲ್ಲ ಐಡೆಂಟಿಫೈ ಮಾಡಿದ ನಂತರ, ಆಮೇಲೆ ಹೇಳಿದಾರಲ್ಲ ಆಪರೇಷನ್ ಸಿಂಧೂರ್ ಥರನೇ ನಾವು ವಾಪಸ್ ಉತ್ತರ ಕೊಡ್ತೀವಲ್ಲ. ಸೊ ಇಟ್ ಇಸ್ 24 hours ಒಳಗೆ ಅದು ಆಗದೆ ಇರೋಂಥ ಕೆಲಸ ಅದು. ಬಟ್ ಇಮಿಡಿಯೇಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ. ಬಟ್ ವಾಟ್ ಈಸ್ ಆಫ್ ಗ್ರೇಟರ್ ಸರ್ಪ್ರೈಸ್ ಇಸ್ ದ್ಯಾಟ್ ಓವರ್ ದ್ಯಾಟ್ ಒಂದು ರೀತಿಯ ವಿಶಿಯೇಟೆಡ್ ಇಕೋಸಿಸ್ಟಮೇ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಬಡವರು ಆತಂಕವಾದಿಗಳಂತ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು. ಈಗ ಅತ್ಯಂತ ವಿದ್ಯಾವಂತರು ಯಾರು ಅಂತರ ನಾವು ಅವ್ರಿಗೆ ಓವರ್ ಗ್ರೌಂಡ್ ಆಕ್ಟಿವಿಸ್ಟ್ ಅಂತೀವಿ, OGA ಅಂತೀವಿ. ಇವರೆಲ್ಲ ಯಾರ ಪರವಾಗಿದ್ದಾರೆ? ಇವರು ದೇಶದ ಪರವಾಗಿದ್ದಾರೆ. ಇವರು ವಿದ್ಯಾವಂತರು, ಚೆನ್ನಾಗಿ ತಿಳಿದವರು. ಒಬ್ಬರು ಡಾಕ್ಟರ್ ಬಂದರೆ ನಮ್ಗೆ
ಸೊ ನೀವು ಇಡಿ ಐಟಿನೆಲ್ಲ ವಿರೋಧ ಪಕ್ಷದ ನಾಯಕರುಗಳು ಮನೆ ಕಾವಲು ಕಾಯಕ್ಕೆ ಬಿಟ್ಬಿಟ್ಟು ಇಲ್ಲಿ ಅಧಿಕಾರಿಗಳನ್ನ ಏನ್ ಮಾಡಕ್ ಬಿಟ್ಟಿದ್ದೀರಾ? ಇವತ್ತು ಅಮಿತ್ ಶಾ ಅವರ ಜವಾಬ್ದಾರಿ ಏನು? ಇವತ್ತು ಪ್ರಧಾನ ಮಂತ್ರಿಗಳು ಇಲ್ಲಿ ಟೆರರ್ ದಾಳಿ ಆದ್ರೆ ಅಲ್ಲೆಲ್ಲೋ ಬೇರೆ ದೇಶದಲ್ಲಿ ಕೂತಿರ್ತಾರೆ. ಅವತ್ತು ಪುಲ್ವಾಮಾದಲ್ಲಿ ದಾಳಿ ಆದಂತ ಸಂದರ್ಭದಲ್ಲಿ ಡಿಸ್ಕವರಿ ಚಾನೆಲ್ ಶೂಟಿಂಗ್ ಅಲ್ಲಿ ಇರ್ತಾರೆ. ಸೊ ಪ್ರಧಾನ ಮಂತ್ರಿಗೆ ಇದಿಲ್ವಾ? ಏನ್ ಮಾಡ್ಬೇಕು? ಪುಲ್ವಾಮಾದಲ್ಲಿ ಗನ್ ಹಿಡ್ಕೊಂಡು ಕೂತ್ಕೋಬೇಕಾ ಪ್ರಧಾನ ಮಂತ್ರಿ? ಕುತ್ಕೊಂಡು ಪ್ರಧಾನ ಮಂತ್ರಿಗಳು ಬಂದು ಇದ್ ಮಾಡ್ಬೇಕ್ರಿ. ಕೂತ್ಕೋಬೇಕಾ? ನೀವು ಒಬ್ಬ ಕಮಿಷನರ್ ಆಗಿದ್ದವರು ಈ ತರ ಬೇಜವಾಬ್ದಾರಿಯಾಗಿ ಮಾತಾಡಕ್ ಹೋಗಬೇಡಿ. ಇದೆ ರೆಸ್ಪೆಕ್ಟ್ ಇದೆ ನೋಡಿ, ಆ ರೆಸ್ಪೆಕ್ಟ್ ಉಳಿಸ್ಕೊಳ್ಳಿ ದಯವಿಟ್ಟು. ಭಾಸ್ಕರ್ ಅವರು ಈ ತರ ಬಾಲಿಶವಾಗಿ ಬಿಜೆಪಿ ಸರ್ಕಾರ ಅದೇ ಬಂದಿರೋದು ಕಾಂಗ್ರೆಸ್ ಅವರಿಗೆ. ನೀವು ತುಂಬಾ ಸ್ಟ್ಯಾಂಡರ್ಡ್ ಆಗಿ ಯೋಚನೆ ಮಾಡ್ತಾ ಇದ್ರಿ ಅಂತಿದ್ದೆ. ಆಯ್ತು, ಸೂರ್ಯ ಮುಕುಂದ್ ಅವರು ಅವರ ಪಕ್ಷವನ್ನ ಡಿಫೆಂಡ್ ಮಾಡ್ಕೊಂಡು ಅವ್ರ ಪಕ್ಷದ ನಾಯಕರ ಹೇಳಿಕೆಯನ್ನ ಡಿಫೆಂಡ್ ಮಾಡ್ಕೊಂಡು ಏನ್ ಹೇಳ್ಬೇಕಿತ್ತು ಹೇಳಿದ್ದಾರೆ. ಬಟ್ ನಾವು ನಿಮ್ಮದೇ ಪಕ್ಷದ ಅಥವಾ ನಮ್ಮ ದೇಶದ ಪ್ರಧಾನಿಗಳ ಮಾತನ್ನೇ ಆಧಾರವಾಗಿ ಇಟ್ಕೊಂಡು ಪ್ರಶ್ನೆ ಕೇಳ್ತೀನಿ ಸರ್. ಎನಿ ಆಕ್ಟ್ ಆಫ್ ಟೆರರ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಆಕ್ಟ್ ಆಫ್ ವಾರ್. ಹೌದು, 24 ಗಂಟೆ ಆಗ್ತಾ ಬಂತು ಸರ್. ವೇರ್ ಇಸ್ ವಾರ್? ಆಗ್ಲಿ ಅಂತ ಬಯಸ್ತಾ ಇಲ್ಲ ನಾನು. ವಾಟ್ ಇಸ್ ದ ರೆಸ್ಪಾನ್ಸ್? ವಾಟ್ ಇಸ್ ದ ರಿಯಾಕ್ಷನ್? ಇಸ್ ಇಟ್ ನಾಟ್ ಅನ್ ಆಕ್ಟ್ ಆಫ್ ಟೆರರ್? ದೆಹಲಿಯಲ್ಲಿ ಆಗಿರೋದು ಉಗ್ರ ಚಟುವಟಿಕೆ ಅಂತ ಅನ್ನಿಸ್ತಿಲ್ವಾ ಈಗಲೂ ಕೂಡ? ಯು ಆರ್ ರೈಟ್. ಎನಿ ಆಕ್ಟ್ ಆಫ್ ಟೆರರ್ ಇಸ್ ಅನ್ ಆಕ್ಟ್ ಆಫ್ ವಾರ್. ಹಿಂದೆ ಸಿಂಧೂರ್ ಆಪರೇಷನ್ ಮಾಡಿದ್ರಲ್ಲ, ಇಟ್ ವಾಸ್ ಎ ಪ್ರಾಪರ್ ರಿಪ್ಲೈ. ಸೊ ಏನು ನಿನ್ನೆ ಸಾಯಂಕಾಲ ಡೆಲ್ಲಿಲಿ ಆಯ್ತಲ್ಲ, ತಕ್ಷಣವೇ ಯಾವ ವೇಗದಲ್ಲಿ ಹೋಮ್ ಮಿನಿಸ್ಟರ್ ಸ್ಪಾಟ್ ವಿಸಿಟ್ ಮಾಡೋದಿರಲಿ, NIA, NSG, FSL ಮತ್ತು ಡೆಲ್ಲಿ ಪೊಲೀಸ್ ಕಮಿಷನರ್, RAW ಎಲ್ಲರಿಗೂ ಸೇರಿಸಿ ಏನೇನು ಮಾಡಬೇಕು ಅನ್ನೋದು ಇನ್ವೆಸ್ಟಿಗೇಷನ್ ಹ್ಯಾಸ್ ಪ್ರೋಗ್ರೆಸ್ ಸಫಿಷಿಯೆಂಟ್ಲಿ ಆಗ. ಆ್ಯಂಡ್ ಪ್ರಧಾನ ಮಂತ್ರಿ ದೇಶಕ್ಕೆ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಯಾರಿದ್ದಾರೆ ಹಿಂದೆ ಇದ್ದಾರೆ ಅವ್ರಿಗೆ ಹುಡುಕಿ ಅವ್ರಿಗೆ ನಾವು ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತ. ಲೈಕ್ ವಾಟ್ ವಿ ಡಿಡ್ ಇನ್ ಆಪರೇಷನ್ ಇಷ್ಟೊಂದು ಸ್ಫೋಟಕಗಳು ಬರ್ಬೇಕಾದ್ರೆ ಅದನ್ನ ತಡೆಗಟ್ಟುವಂತ ಕೆಲಸವನ್ನು ಕೇಳಿಸ್ಕೊಳ್ಳಿ. ಅವ್ರಿಗಂತೂ 50 ವರ್ಷದಿಂದ ತಡೆಗಟ್ಟೋದು ಅಂದ್ರೆ 2200 kg ಸ್ಫೋಟಕಗಳು ಸೀಸ್ ಆಗಿದೆ. ಅದು ತಡೆಗಟ್ಟೋದೇನೆ, ಅದ್ರ ಬಗ್ಗೆ ಕೂಡ ಮಾತನಾಡೋಣ. ಅವ್ರು ಕಂಪ್ಲೀಟ್ ಮಾಡಿ ಫಸ್ಟ್ ರಿಯಾಕ್ಷನ್ ಅವ್ರು ಕಂಪ್ಲೀಟ್ ಮಾಡಿ. ಏನು ಕಳೆದ 50 ವರ್ಷಗಳಿಂದ ಒಂದು ಸಾಫ್ಟ್ ಸ್ಟ್ಯಾಂಡ್ ಇಂಡಿಯಾದಿತ್ತಲ್ಲ, ವಿ ಆರ್ ಪೇಯಿಂಗ್ ದ ಪ್ರೈಸ್ ಫಾರ್ ದಟ್. ಕೇಳಿಸ್ಕೊಳ್ಳಿ ನೀವು ಐದನ್ IPS ಬೇಕಾಗಿದೆಯಾ? ಐದನ್ IPS ಆಫೀಸರ್ ಐ ಟೆಲಿಂಗ್ ಯು, ಯು ಆರ್ ನೋ ಸ್ಟ್ಯಾಂಡ್ ಆನ್ ಟೆರರ್. ನೀವು ಟೆರರಿಸ್ಟ್ ಪರವಾಗಿದ್ದೀರಾ, ಬ್ರದರ್ಸ್ ಪರವಾಗಿದ್ದೀರಿ, ನೀವು ಬಾಂಬ್ ಬ್ಲಾಸ್ಟ್ ಪರವಾಗಿದ್ದೀರಿ. ನೀವು ಯಾರು ಬಾಂಬ್ ಬ್ಲಾಸ್ಟ್ ಮಾಡ್ತಾರಲ್ಲ ಅವರೆಲ್ಲ ಬ್ರದರ್ಸ್ ಅವರು. ನೀವೇನ್ರಿ ಮಾಡಿದ್ದೀರಾ ಪೊಲೀಸ್ ಅಧಿಕಾರಿಯಾಗಿ? ಯು ಆರ್ ಎ ಫೇಲ್ಯೂರ್. ಮತ್ತೆ ಕೇಸ್ ವಾಪಸ್ ತಗೊಳ್ತೀರಾ ನೀವು? ನಿಮಗೆ ಫಸ್ಟ್ ಆಫ್ ಆಲ್ ಕೆಲಸ ಮಾಡಿದ್ರಲ್ಲ, ಎಲ್ಲ ಸರ್ಕಾರಗಳು ಕೆಲಸ ಮಾಡಿದ್ರಲ್ಲ. ನೀವು ಮಾತಾಡುವಾಗ ಕೇಳಿಸ್ಕೊತೀನಿ. ದೇಶದ ಭದ್ರತೆ ಬಗ್ಗೆ ಮಾತನಾಡ್ತಿದೀವಿ. ಇವತ್ತಾದ್ರೂ ಪರ್ಸನಲ್ ಲೆವೆಲ್ಗೆ ಹೋಗೋದು ಬೇಡ. ಅವ್ರ ಪ್ರೊಫೆಷನ್ ಏನಾರು ಇರ್ಲಿ ಸರ್. ಹಿ ಸ್ಪೀಕಿಂಗ್ ಆಸ್ ಅ ಪಾರ್ಟಿ ಪರ್ಸನ್. ಅಂತ ಹೇಳೋದಿದೆಯಲ್ಲ, ಅವ್ರ ಪ್ರೊಫೆಷನ್ ಇವಾಗ ನಿಮ್ಮನ್ನು ವಕೀಲರು ಇವರು ಬೇರೆ ಬೇರೆ ಸರ್ಕಾರದಲ್ಲಿ ಕೆಲಸ ಮಾಡಿರೋಂಥವ್ರು, ಬಿಜೆಪಿ ಸರ್ಕಾರದಲ್ಲೂ ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ ಸರ್ಕಾರದಲ್ಲೂ ಕೆಲಸ ಮಾಡಿದ್ದಾರೆ. ನೀವು ಸಾಫ್ಟ್ ಆಗಿತ್ತು ಅಂತ ಹೇಳಿದ್ರೆ ಅವರೇ ಮಾಡಿರುವಂತ ವಂಚನೆ ಅದು. ದಟ್ ಇಸ್ ವೈ ಐ ಆಮ್ ದ ಬೆಸ್ಟ್ ಪರ್ಸನ್. ದಟ್ ಇಸ್ ವೈ ಇವಾಗ ನೀವು ಹೇಳಿದ್ರಲ್ಲ, ಇವೆಲ್ಲ ಸರ್ಕಾರದಲ್ಲಿ ಕೆಲಸ ಮಾಡಿದಿರಾ, ಐ ಆಮ್ ದ ಬೆಸ್ಟ್ ಜಡ್ಜ್ ಆಫ್ ಆಲ್ ಯುವರ್ ಪೊಲಿಟಿಕಲ್ ಪರ್ಫಾರ್ಮೆನ್ಸ್. ಹಂಗಾರೆ ನೀವು ಫಸ್ಟ್ ಆಮ್ ಆದ್ಮಿ ಪಾರ್ಟಿಗೆ ಹೋಗಿದ್ರಲ್ಲ, ನೀವು ಯಾವ ರೀತಿ ಸ್ಮಿತಾ ಅವರೇ, ನಿಮ್ಮ ಪ್ರಶ್ನೆ ಏನಿತ್ತಲ್ಲ, ವೈ ದರ್ ಹಸ್ ಬಿನ್ ನೋ ಸಡನ್ ರಿಯಾಕ್ಷನ್ ಅಂತ. ಇನ್ವೆಸ್ಟಿಗೇಷನ್ ಹ್ಯಾಸ್ ಪ್ರೋಗ್ರೆಸ್ಡ್ ಅಟ್ ಎ ವೆರಿ ವೆರಿ ರ್ಯಾಪಿಡ್ ಪೇಸ್. ಅಂಡ್ ಹೋಮ್ ಮಿನಿಸ್ಟರ್ ಅವರು ಇಮ್ಮಿಡಿಯೇಟ್ಲಿ ಘಟನೆ ಆದ ಕೂಡಲೇ ಏನೇನು ಮಾಡಬೇಕಾಗಿದೆ ಒಬ್ಬ ಗೃಹ ಸಚಿವರು ಮತ್ತು ಯಾವ್ಯಾವ ಅಧಿಕಾರಿಗಳು ಯಾವ್ಯಾವ ಏನೇನು ರೆಸ್ಪಾನ್ಸಿಬಿಲಿಟಿ ಇದೆ ತುರ್ತಾಗಿ ಎಲ್ಲ ಐಡೆಂಟಿಫೈ ಮಾಡಿದ ನಂತರ ಆಮೇಲೆ ಹೇಳಿದಾರಲ್ಲ, ಆಪರೇಷನ್ ಸಿಂಧೂರ್ ಥರನೇ ನಾವು ವಾಪಸ್ ಉತ್ತರ ಕೊಡ್ತೀವಲ್ಲ. ಸೊ ಇಟ್ ಇಸ್ 24 hours ಒಳಗೆ ಅದು ಆಗದೆ ಇರೋಂಥ ಕೆಲಸ ಅದು. ಬಟ್ ಇಮಿಡಿಯೇಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ. ಬಟ್ ವಾಟ್ ಈಸ್ ಆಫ್ ಗ್ರೇಟರ್ ಸರ್ಪ್ರೈಸ್ ಇಸ್ ದ್ಯಾಟ್ ಓವರ್ ದ್ಯಾಟ್ ಒಂದು ರೀತಿಯ ವಿಶಿಯೇಟೆಡ್ ಇಕೋಸಿಸ್ಟಮೇ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಬಡವರು ಆತಂಕವಾದಿಗಳಂತ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು. ಈಗ ಅತ್ಯಂತ ವಿದ್ಯಾವಂತರು ಯಾರು ಅಂತರ ನಾವು ಅವ್ರಿಗೆ ಓವರ್ ಗ್ರೌಂಡ್ ಆಕ್ಟಿವಿಸ್ಟ್ ಅಂತೀವಿ, OGA ಅಂತೀವಿ. ಇವರೆಲ್ಲ ಯಾರ ಪರವಾಗಿದ್ದಾರೆ? ಇವರು ದೇಶದ ಪರವಾಗಿದ್ದಾರೆ. ಇವರು ವಿದ್ಯಾವಂತರು, ಚೆನ್ನಾಗಿ ತಿಳಿದವರು. ಒಬ್ಬರು ಡಾಕ್ಟರ್ ಬಂದರೆ